ಸಂಚರಿಸ್ತಾ ಇದ್ದ ಐಷಾರಾಮಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೀಸ್ ಮಾಡಿದ್ದಲ್ಲದೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕುತ್ತಾ ಈ ಸ್ಟೋರಿ ನೋಡಿ. ಐಷಾರಾಮಿ ಕಾರುಗಳು ಸೀಸ್ ಮಾಡಿದ ಆರ್ಟಿಒ. ತೆರಿಗೆ ಕಟ್ಟುವವರೆಗೆ ಬಿಡಲ್ಲ ಎಂದು ವಾರ್ನಿಂಗ್. ಹೀಗೆ ಸರತಿಯಲ್ಲಿ ನಿಂತಿರುವ ರೋಲ್ಸ್ ರಾಯ್ಸ್, ಬೆನ್ಸ್, ಆಡಿ Q3, ಪೋರ್ಷೆ ಕಾರುಗಳು ಪ್ರದರ್ಶನಕ್ಕೆ ನಿಲ್ಲಿಸಿರುವುದಲ್ಲದೆ ಈ ಎಲ್ಲ ಕಾರುಗಳು ತೆರಿಗೆ ಪಾವತಿ ಮಾಡದೆ ಮೈಸೂರು ನಗರದಲ್ಲಿ ರಾಜಾರೋಷವಾಗಿ ಸಂಚರಿಸ್ತಾ ಇದ್ವು. ಈ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆಯುವ ಮೂಲಕ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ಈ ಕಾರುಗಳು ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿದ್ದು 12 ತಿಂಗಳ ಬಳಿಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಳ್ಳದೆ ಮಾಲೀಕರು ಚಲಾಯಿಸುತ್ತಿದ್ದರು. ಈ 5 ವಾಹನಗಳಿಂದ ಬರೋಬ್ಬರಿ 4 ಕೋಟಿ ರೂಪಾಯಿಯವರೆಗೆ ತೆರಿಗೆ ಬರಬೇಕಿದೆ. 5ರಲ್ಲಿ 2 ವಾಹನಗಳ ಮಾಲೀಕರು 1.75 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ವಾಹನ ಪಡೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಯೂಸ್ ಮಾಡುವಂಥ ವಾಹನಗಳು 1 ವರ್ಷಕ್ಕಿಂತ ನಂತರ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದು ಈ ವಾಹನಗಳು ನಮ್ಮ ಮೋಟಾರ್ ವಾಹನ ಕಾಯ್ದೆ ಅನ್ವಯ 1 ವರ್ಷದ ನಂತರ ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ. ಮಾನ್ಯ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ನಿರ್ದೇಶನ ಹಾಗೂ ನಮ್ಮ ಅಡಿಷನಲ್ ಕಮಿಷನರ್ ನಿರ್ದೇಶನದೊಂದಿಗೆ ವಿಶೇಷ ತಂಡ ನಿನ್ನೆ ಕಾರ್ಯಾಚರಣೆಗೆ ಇಳಿದಿದ್ದು ಮೈಸೂರು ನಗರದಂಥ ಒಟ್ಟು 5 ವಾಹನಗಳನ್ನು ನಾವು ಈಗ ವಶಪಡಿಸಿಕೊಂಡಿದ್ದೀವಿ. ಕಡಿಮೆ ಬೆಲೆಗೆ ಬೇರೆ ರಾಜ್ಯಗಳಿಂದ ಕಾರು ಖರೀದಿಸಿ ತೆರಿಗೆ ವಂಚಿಸಿ ಶೋಕಿ ಮಾಡ್ತಾ ಇದ್ದವರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೀಗೆ ಬೇರೆ ಯಾರಾದರೂ ಮಾಡಿದ್ರೆ ಅವರಿಗೂ ಇದೇ ಪರಿಸ್ಥಿತಿಯಾಗಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ. ಸಂಚರಿಸ್ತಾ ಇದ್ದ ಐಷಾರಾಮಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೀಸ್ ಮಾಡಿದ್ದಲ್ಲದೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕುತ್ತಾ ಈ ಸ್ಟೋರಿ ನೋಡಿ. ಐಷಾರಾಮಿ ಕಾರುಗಳು ಸೀಸ್ ಮಾಡಿದ ಆರ್ಟಿಒ. ತೆರಿಗೆ ಕಟ್ಟುವವರೆಗೆ ಬಿಡಲ್ಲ ಎಂದು ವಾರ್ನಿಂಗ್. ಹೀಗೆ ಸರತಿಯಲ್ಲಿ ನಿಂತಿರುವ ರೋಲ್ಸ್ ರಾಯ್ಸ್, ಬೆನ್ಸ್, ಆಡಿ Q3, ಪೋರ್ಷೆ ಕಾರುಗಳು ಪ್ರದರ್ಶನಕ್ಕೆ ನಿಲ್ಲಿಸಿರುವುದಲ್ಲದೆ ಈ ಎಲ್ಲ ಕಾರುಗಳು ತೆರಿಗೆ ಪಾವತಿ ಮಾಡದೆ ಮೈಸೂರು ನಗರದಲ್ಲಿ ರಾಜಾರೋಷವಾಗಿ ಸಂಚರಿಸ್ತಾ ಇದ್ವು. ಈ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆಯುವ ಮೂಲಕ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ಈ ಕಾರುಗಳು ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿದ್ದು 12 ತಿಂಗಳ ಬಳಿಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಳ್ಳದೆ ಮಾಲೀಕರು ಚಲಾಯಿಸುತ್ತಿದ್ದರು. ಈ 5 ವಾಹನಗಳಿಂದ ಬರೋಬ್ಬರಿ 4 ಕೋಟಿ ರೂಪಾಯಿಯವರೆಗೆ ತೆರಿಗೆ ಬರಬೇಕಿದೆ. 5ರಲ್ಲಿ 2 ವಾಹನಗಳ ಮಾಲೀಕರು 1.75 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ವಾಹನ ಪಡೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಯೂಸ್ ಮಾಡುವಂಥ ವಾಹನಗಳು 1 ವರ್ಷಕ್ಕಿಂತ ನಂತರ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದು ಈ ವಾಹನಗಳು ನಮ್ಮ ಮೋಟಾರ್ ವಾಹನ ಕಾಯ್ದೆ ಅನ್ವಯ 1 ವರ್ಷದ ನಂತರ ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ. ಮಾನ್ಯ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ನಿರ್ದೇಶನ ಹಾಗೂ ನಮ್ಮ ಅಡಿಷನಲ್ ಕಮಿಷನರ್ ನಿರ್ದೇಶನದೊಂದಿಗೆ ವಿಶೇಷ ತಂಡ ನಿನ್ನೆ ಕಾರ್ಯಾಚರಣೆಗೆ ಇಳಿದಿದ್ದು ಮೈಸೂರು ನಗರದಂಥ ಒಟ್ಟು 5 ವಾಹನಗಳನ್ನು ನಾವು ಈಗ ವಶಪಡಿಸಿಕೊಂಡಿದ್ದೀವಿ. ಕಡಿಮೆ ಬೆಲೆಗೆ ಬೇರೆ ರಾಜ್ಯಗಳಿಂದ ಕಾರು ಖರೀದಿಸಿ ತೆರಿಗೆ ವಂಚಿಸಿ ಶೋಕಿ ಮಾಡ್ತಾ ಇದ್ದವರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೀಗೆ ಬೇರೆ ಯಾರಾದರೂ ಮಾಡಿದ್ರೆ ಅವರಿಗೂ ಇದೇ ಪರಿಸ್ಥಿತಿಯಾಗಲಿದೆ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಚರಿಸ್ತಾ ಇದ್ದ ಐಷಾರಾಮಿ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೀಸ್ ಮಾಡಿದ್ದಲ್ಲದೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕುತ್ತಾ ಈ ಸ್ಟೋರಿ ನೋಡಿ.
ಐಷಾರಾಮಿ ಕಾರುಗಳು ಸೀಸ್ ಮಾಡಿದ ಆರ್ಟಿಒ. ತೆರಿಗೆ ಕಟ್ಟುವವರೆಗೆ ಬಿಡಲ್ಲ ಎಂದು ವಾರ್ನಿಂಗ್. ಹೀಗೆ ಸರತಿಯಲ್ಲಿ ನಿಂತಿರುವ ರೋಲ್ಸ್ ರಾಯ್ಸ್, ಬೆನ್ಸ್, ಆಡಿ Q3, ಪೋರ್ಷೆ ಕಾರುಗಳು ಪ್ರದರ್ಶನಕ್ಕೆ ನಿಲ್ಲಿಸಿರುವುದಲ್ಲದೆ ಈ ಎಲ್ಲ ಕಾರುಗಳು ತೆರಿಗೆ ಪಾವತಿ ಮಾಡದೆ ಮೈಸೂರು ನಗರದಲ್ಲಿ ರಾಜಾರೋಷವಾಗಿ ಸಂಚರಿಸ್ತಾ ಇದ್ವು. ಈ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆಯುವ ಮೂಲಕ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ಈ ಕಾರುಗಳು ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿದ್ದು 12 ತಿಂಗಳ ಬಳಿಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಳ್ಳದೆ ಮಾಲೀಕರು ಚಲಾಯಿಸುತ್ತಿದ್ದರು. ಈ 5 ವಾಹನಗಳಿಂದ ಬರೋಬ್ಬರಿ 4 ಕೋಟಿ ರೂಪಾಯಿಯವರೆಗೆ ತೆರಿಗೆ ಬರಬೇಕಿದೆ. ಇವರಲ್ಲಿ 2 ವಾಹನಗಳ ಮಾಲೀಕರು 1.75 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ವಾಹನ ಪಡೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಯೂಸ್ ಮಾಡೋಂಥ ವಾಹನಗಳು 1 ವರ್ಷಕ್ಕಿಂತ ನಂತರ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದು ಈ ವಾಹನಗಳು ನಮ್ಮ ಮೋಟಾರ್ ವಾಹನ ಕಾಯ್ದೆ ಅನ್ವಯ 1 ವರ್ಷದ ನಂತರ ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ. ಮಾನ್ಯ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ನಿರ್ದೇಶನ ಹಾಗೂ ನಮ್ಮ ಅಡಿಷನಲ್ ಕಮಿಷನರ್ ನಿರ್ದೇಶನದೊಂದಿಗೆ ವಿಶೇಷ ತಂಡ ನಿನ್ನೆ ಕಾರ್ಯಾಚರಣೆಗೆ ಇಳಿದಿದ್ದು ಮೈಸೂರು ನಗರದಂಥ ಒಟ್ಟು 5 ವಾಹನಗಳನ್ನು ನಾವು ಈಗ ವಶಪಡಿಸ್ಕೊಂಡಿದ್ದೀವಿ. ಕಡಿಮೆ ಬೆಲೆಗೆ ಬೇರೆ ರಾಜ್ಯಗಳಿಂದ ಕಾರು ಖರೀದಿಸಿ ತೆರಿಗೆ ವಂಚಿಸಿ ಶೋಕಿ ಮಾಡ್ತಾ ಇದ್ದವರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೀಗೆ ಬೇರೆ ಯಾರಾದರೂ ಮಾಡಿದ್ರೆ ಅವರಿಗೂ ಇದೇ ಪರಿಸ್ಥಿತಿಯಾಗಲಿದೆ. ಕ್ಯಾಮರಾಮ್ಯಾನ್ ಸಚಿನ್ ಜೊತೆಗೆ ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಂಚರಿಸ್ತಾ ಇದ್ದ ಐಷಾರಾಮಿ ಕಾರುಗಳನ್ನ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೀಸ್ ಮಾಡಿದ್ದಲ್ಲದೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾಕುತ್ತಾ ಈ ಸ್ಟೋರಿ ನೋಡಿ. ಐಷಾರಾಮಿ ಕಾರುಗಳು ಸೀಸ್ ಮಾಡಿದ ಆರ್ಟಿಒ. ತೆರಿಗೆ ಕಟ್ಟುವವರೆಗೆ ಬಿಡಲ್ಲ ಎಂದು ವಾರ್ನಿಂಗ್. ಹೀಗೆ ಸರತಿಯಲ್ಲಿ ನಿಂತಿರುವ ರೋಲ್ಸ್ ರಾಯ್ಸ್, ಬೆನ್ಸ್, ಆಡಿ Q3, ಪೋರ್ಷೆ ಕಾರುಗಳು ಪ್ರದರ್ಶನಕ್ಕೆ ನಿಲ್ಲಿಸಿರುವುದಲ್ಲದೆ ಈ ಎಲ್ಲ ಕಾರುಗಳು ತೆರಿಗೆ ಪಾವತಿ ಮಾಡದೆ ಮೈಸೂರು ನಗರದಲ್ಲಿ ರಾಜಾರೋಷವಾಗಿ ಸಂಚರಿಸ್ತಾ ಇದ್ವು. ಈ ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆಯುವ ಮೂಲಕ ಮಾಲೀಕರಿಗೆ ಶಾಕ್ ನೀಡಿದ್ದಾರೆ. ಈ ಕಾರುಗಳು ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿದ್ದು 12 ತಿಂಗಳ ಬಳಿಕ ರಾಜ್ಯದಲ್ಲಿ ನೋಂದಣಿ ಮಾಡಿಕೊಳ್ಳದೆ ಮಾಲೀಕರು ಚಲಾಯಿಸುತ್ತಿದ್ದರು. ಈ 5 ವಾಹನಗಳಿಂದ ಬರೋಬ್ಬರಿ 4 ಕೋಟಿ ರೂಪಾಯಿಯವರೆಗೆ ತೆರಿಗೆ ಬರಬೇಕಿದೆ. ಇವರಲ್ಲಿ 2 ವಾಹನಗಳ ಮಾಲೀಕರು 1.75 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ವಾಹನ ಪಡೆದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಯೂಸ್ ಮಾಡೋಂಥ ವಾಹನಗಳು 1 ವರ್ಷಕ್ಕಿಂತ ನಂತರ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದು ಈ ವಾಹನಗಳು ನಮ್ಮ ಮೋಟಾರ್ ವಾಹನ ಕಾಯ್ದೆ ಅನ್ವಯ 1 ವರ್ಷದ ನಂತರ ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿದೆ. ಮಾನ್ಯ ನಮ್ಮ ಸಾರಿಗೆ ಆಯುಕ್ತರು ಹಾಗೂ ನಿರ್ದೇಶನ ಹಾಗೂ ನಮ್ಮ ಅಡಿಷನಲ್ ಕಮಿಷನರ್ ನಿರ್ದೇಶನದೊಂದಿಗೆ ವಿಶೇಷ ತಂಡ ನಿನ್ನೆ ಕಾರ್ಯಾಚರಣೆಗೆ ಇಳಿದಿದ್ದು ಮೈಸೂರು ನಗರದಂಥ ಒಟ್ಟು 5 ವಾಹನಗಳನ್ನು ನಾವು ಈಗ ವಶಪಡಿಸ್ಕೊಂಡಿದ್ದೀವಿ. ಕಡಿಮೆ ಬೆಲೆಗೆ ಬೇರೆ ರಾಜ್ಯಗಳಿಂದ ಕಾರು ಖರೀದಿಸಿ ತೆರಿಗೆ ವಂಚಿಸಿ ಶೋಕಿ ಮಾಡ್ತಾ ಇದ್ದವರಿಗೆ ಆರ್ಟಿಒ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ.